ಆತ್ಮೀಯ ಸೈಕ್ಲಿಂಗ್ ಮಿತ್ರರೇ, 6ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾನು 4.5 ಕಿಲೋಮೀಟ್ರು ಸೈಕ್ಲಿಂಗ್ ಮಾಡಿದ್ದೆ. ಈ ದಿನದ ನನ್ನ ಚಾಲೆಂಜು ಕಿಲೋಮೀಟ್ರಲ್ಲ ಒಂದು ಕೃಷ್ಣಾಪುರದ ತನಕ ಹೋಗಿ ಬರೋಣ ಅಂತ ಹೇಳಿ ಒಂದು ಚಾಲೆಂಜ್ ತೊಗೊಂಡೆ. ಅಲ್ಲಿಂದ ಒಂದು ಸ್ವಲ್ಪ ದೂರ ಇದೆ, ಜಾಸ್ತಿ 1 ಕಿಲೋಮೀಟ್ರ್ ಆಗಲ್ಲ ಅಂತ ನಾನು ತಿಳ್ಕೊತೀನಿ. ಅಷ್ಟು ದೂರಕ್ಕೆ ಹೋಗ್ಬೋದು ಅಂತೇಳಿ ಅದೇ ರೀತಿ ನಾನು ಬೆಳಿಗ್ಗೆ ಬೇಗನೆ ಇಟ್ಟು ಫ್ರೆಶಪ್ ಆಗಿ 1 ಲೋಟ ಮಾಮೂಲಿ ಬಿಸ್ಕೆಟ್ ಕುಡಿದು ಸೈಕಲ್ನ ಒಳಗಡೆ ಇಟ್ಟು ಒಂದು ಸೆಲ್ಫಿ ತಗೊಂಡು ಪೆಡಲ್ ಮಾಡೋದಕ್ಕೆ ಶುರು ಮಾಡಿದೆ. ಮಾಮೂಲಿ ಸೇಮ್ ಫ್ಲ್ಯಾಟ್ ರೋಡ್ ಅದು ಹೋದೆ. ಈ ಸಲ ಸುಲಭವಾಗಿ ಅಪ್ಪನ್ನು ಹಸಿಸ್ದೆ. ಡೌನ್ ಇತ್ತು, ಡೌನ್ ಇರೋದು ಅದ್ರ ವಿಡಿಯೋ ನೋಡ್ಬೋದು ನೀವು. ಡೌನ್ ಆದಮೇಲೆ ಮತ್ತೆ ಬಂತು. ಅಪ್ಪನ ಈ ಸಲ ಸುಲಭವಾಗಿಸ್ತೀನಿ ನಾನು. ಡೌನ್ ಇತ್ತು, ಡೌನ್ ಬಂದಮೇಲೆ ನಾನು ವಿಡಿಯೋ ತೋರಿಸ್ತೀನಿ ನಾನು ನೋಡಿ. ನೋಡಿ, ನಿನ್ನೆ ಇಲ್ಲಿ ತನಕ ಬಂದಿದ್ದು ನಾವು ಚಿಕ್ಕಳಲೆ ಗೇಟ್. ಈಗ ನಾನು ಮುಂದೆ ಹೋಗ್ತಾ ಇದ್ದೀನಿ, ಕೃಷ್ಣಾಪುರದ ಹತ್ರ ಹೋಗೋಣ ಅಂತ ಇವತ್ತಿನ ಚಾಲೆಂಜಲ್ಲಿ. ಮುಂದೆ ನಾನು ಕೃಷ್ಣಾಪುರಕ್ಕೆ ಹೋಗೋದಕ್ಕೆ ಪೆಡಲ್ ಮಾಡ್ಕೊಂಡು ಹೋದೆ. ಅದು ಅಂತ ಏನು ಸ್ವಲ್ಪ ಸ್ಲೈಟ್ ಅಪ್ಪಿದೆ ಅಷ್ಟೇ, ಸುಲಭ ಸೇಮ್, ಯಾವುದೇ ಮೂಮೆಂಟ್ ಇಲ್ಲ, ಅಂದರೆ ಯಾವುದೇ ಒಂದು ಎಕ್ಸ್ಟ್ರಾ ಪ್ರೆಸರ್ದಾನೆ ಸಲೀಸಾಗಿ ಅದು ಕೃಷ್ಣಾಪುರದ ತನಕ ಹೋಗುತ್ತೆ. ಅದೇ ರೀತಿಯಾಗಿ ಹೋಗಿ ಕೃಷ್ಣಾಪುರ ರೀಚ್ ಆಗ್ತಾ ಇದ್ದೀನಿ. ಕೃಷ್ಣಾಪುರ ರೀಚ್ ಆಗಿದ್ದೀನಿ ನಾನು, ನೋಡ್ತಾ ಇರ್ಬೋದು. ಇವತ್ತಿನ ಚಾಲೆಂಜು 5 ಕಿಲೋಮೀಟ್ರು ಕಂಪ್ಲೀಟ್ ಮಾಡಿದ್ದೀನಿ. ಮತ್ತೆ ಈಗ ರಿಟರ್ನ್ ಹೋಗೋಣ ಸುಧಾರಿಸ್ಕೊಂಡು. ನೋಡಿ, ಅಲ್ಲಿ ಕೃಷ್ಣಾಪುರ ಅಂತ ಒಂದು ಬೋರ್ಡ್ ಇದೆ. ಈ ಮ್ಯಾಪಲ್ಲಿ ಚೆಕ್ ಮಾಡಿದಾಗ ಅದು 5.3 ಕಿಲೋಮೀಟ್ರು ಅಂತ ತೋರಿಸ್ತು. 5 ಕಿಲೋಮೀಟ್ರ್ ಅಂದರೆ ನಾವು ತಗೋಣ. ಇದು ಜಾಸ್ತಿ ಚೆನ್ನಾಗಿದೆ, ಯಾಕೆಂದರೆ ಒಂದೇ ಸಲ ನಾನು 1 ಕಿಲೋಮೀಟ್ರು ಜಾಸ್ತಿ ಮಾಡ್ತಾ ಬಂದಾಗ ಕಾಲು ಪೇನ್ ಬರೋ ಸಾಧ್ಯತೆ ಇದೆ, ಅಥವಾ ಸೊಂಟ ಪೇನ್ ಬರ್ಬೋದು. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾನು ಜಾಸ್ತಿ ದೂರ ಹೋಗಲಿಲ್ಲ. ಸಾಕು ಕೃಷ್ಣಾಪುರ ತನಕ ಅಂತೇಳಿ ಅಲ್ಲಿಂದ ಮತ್ತೆ ರಿಟರ್ನ್ ಮಾಡಿದೆ. ಅಲ್ಲಿ 5 ಕಿಲೋಮೀಟ್ರ್ ಅಂತ ಬೋರ್ಡ್ ತೋರಿಸಿದೆ ಕೆರೆ. ಯಾಕೆಂದರೆ 5 ಕಿಲೋಮೀಟ್ರ್ ಕೆರೆ ಅಂದರೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಅಂತದ್ದು ಕೆರೆ ಕಷ್ಟ. ಅಲ್ಲಿಂದ ನಮ್ಮ ಮನೆಗೆ ಒಂದು 300 ಮೀಟರ್ ಇದೆ. ಹಾಗಾಗಿ ಅದು 5.3 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ನಾನು ಸರಾಗವಾಗಿ ಒಂದೇ ಲೆವೆಲ್ ನೋಡೋದು ಸರಿ ಸರ್ ಅಂದರೆ ಚಿಕ್ಕಳಗಿ ತನಕ ಬಂದಿದ್ದೀನಿ. ಕೃಷ್ಣಾಪುರದಿಂದ ಹೋಗ್ಬೇಕಾದ್ರೆ ಫುಲ್ಲು ಡೌನ್ ಇದೆ, ಏನು ತೊಂದರೆ ಇಲ್ಲ, ಪೆಡಲ್ ಮಾಡುವ ಅವಶ್ಯಕತೆಯೇ ಇಲ್ಲ. ಆರಾಮಾಗಿ ಬೈಸಿಕಲ್ ಮೂವ್ ಆಗ್ತಾ ಇದೆ. ಚಿಕ್ಕಳಲೆ ಗೇಟಿಂದ ಅಪ್ಪಿದೆ. ಈ ಸಲ ನೆನ್ನೆ ರೀತಿಯ ನಾನು ಸುಲಭವಾಗಿ ಅಪ್ಪನ್ನು ಏನು ಮಾಡಿದೆ, ಸ್ವಲ್ಪ ಪ್ರೆಷರ್ ಬೇಕಿತ್ತು. ಸ್ವಲ್ಪ ಅಪ್ಪನ್ನು ಗೇರ್ ಶಿಫ್ಟ್ ಮಾಡಿಕೊಂಡು ಸುಲಭವಾಗಿ ಎತ್ತಿಸ್ದೆ. ಮತ್ತೆ ಡೌನು ಬಡಲ್ ಮೇಲೆ ಕೋಡು ಮಾಡಿ ಅಪ್ಪು ಸಣ್ಣಪ್ಪ ಅಂತ ಜಾಸ್ತಿ ದೊಡ್ಡದೇನಲ್ಲ, ನಿಮಗೆಲ್ಲ ಗೊತ್ತಿದೆ. ಕೋಡಿ ಮಾಡಿ ಅಪ್ಪ ಎತ್ತಿಸಿದ ಮೇಲೆ ಸೀದಾ ಮನೆಗೆ ಬರೋದು ಅಂತೇಳಿ. ಇನ್ನೇನು ಸಮಸ್ಯೆ ಇಲ್ಲ, ಡೈರೆಕ್ಟಾಗಿ ಮನೆ ತನಕನೂ 1 ಕಿಲೋಮೀಟ್ರ್ ಡೌನ್ ಇದೆ. ಇನ್ನು ಒಂದೇ ಲೆವೆಲ್ ಇರುವಂಥ ರೋಡ್ ಇದೆ. ಆರಾಮಾಗಿ ಏನು ಮಾಡ್ಬೋದು, ಮನೆಗೆ ಹೋಗ್ಬೋದು. ನೋಡೋಣ, ಕಾಲು ನೋವು ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಸೀದಾ ಏನು ಮಾಡಿದೆ, ಮನೆಗೆ ಬಂದೆ. ಅದೊಂದು ವಿಡಿಯೋ ಇದು. ಇನ್ನೇನು ಮನೆ ತಲುಪ್ತಾ ಇದ್ದೀನಿ. ಯಾವುದೇ ರೀತಿ ಕಾಲು ಪೇನ್ ಅನ್ನಿಸ್ತಾ ಇಲ್ಲ. ಮನೆ ಹತ್ರ ಬರ್ತಾ ಇದ್ದೀವಿ.
ಮನೆ ರೀಚ್ ಆದೆ. ಮನೆಗೆ ಬಂದು ಇದ್ದೆ, ಏನಾದ್ರು ಸಣ್ಣ ಪುಟ್ಟ ಪೇನ್ ಬರ್ಬೋದು ಅಂದ್ಕೊಂಡೆ. ಇಲ್ಲ, ಬರಲಿಲ್ಲ, ಯಾವುದೇ ಸೂಚನೆ ಕಾಣ್ತಾ ಇಲ್ಲ ಇಲ್ಲಿ. ಹಾಗಾಗಿ ಇವತ್ತಿನ ಒಂದು ಸಣ್ಣ ಚಾಲೆಂಜು ಕಂಪ್ಲೀಟ್ ಆಗಿದೆ. ನಾಳೆ ನೋಡೋಣ. ನಾಳೆ ಸೇಮ್ ಇಷ್ಟೇ ಇರಲಿ ಅಂತಲೇ, ಅಂದರೆ ಕೃಷ್ಣಾಪುರ ತನಕನೇ ಹೋಗ್ಬರೋದು ಅಂತಲೇ ನಾನು ತೊಗೊಳ್ತೀನಿ. ನಾನು ಅದೇ ಚಾಲೆಂಜು. ಆಮೇಲೆ ಮುಂದೆ ನಾಳಿನ ಅನುಭವನ ನಾಳೆ ಹೇಳ್ತೀನಿ. ಅವಾಗ ಯಾವ ಚಾಲೆಂಜ್ ತಗೋತೀನಿ ಅಂತೇಳಿ, ಎಷ್ಟು ದೂರ ಹೋಗೋಣ ಅಂತ ನೋಡೋಣ. ಅಲ್ಲಿವರೆಗೂ ಬಾಯ್.